ಎಲ್ಲ ಪುಟಾಣಿಗಳಿಗೂ ಇವತ್ತಿನ ಹಕ್ಕಿ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಫೆಬ್ರವರಿ 15 ಇನ್ನೇನು ಇನ್ನೊಂದು 10 ದಿವಸಕ್ಕೆ ಶಿವರಾತ್ರಿ ಬಂದ್ಬಿಡತ್ತೆ. 26ನೇ ತಾರೀಕು ಶಿವರಾತ್ರಿ. ಆ ಶಿವರಾತ್ರಿ ದಿವಸ ನೀವೆಲ್ಲ ಏನ್ ಮಾಡಕ್ ಪ್ಲಾನ್ ಮಾಡಿದೀರಾ? ಈಗಂತೂ ಎಕ್ಸಾಮ್ ಟೈಮ್ ಅಲ್ಲ, ಹಾಗಾಗಿ ಬೇಡ ಅಂದ್ರೂ ಜಾಗರಣೆ ಮಾಡ್ತೀರಾ ಅನ್ನೋದಂತೂ ನಿಜ. ಆದ್ರೆ ಜಾಗರಣೆ ಮಾಡೋದಿಕ್ಕೆ ಅಪ್ಪ ಅಮ್ಮ ಒಪ್ಕೊಂತಾರ? ಕಷ್ಟ ಅನ್ಸತ್ತೆ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ಆರೋಗ್ಯ ಕೆಟ್ಬಿಟ್ರೆ, ನಿದ್ದೆ ಕೆಟ್ಬಿಟ್ರೆ ಬೇಡ ಬೇಡ ಅಂತ ಹೇಳ್ತಾರೆ. ಆದರೆ ಒಂದು ಕೆಲಸ ನೀವೆಲ್ಲರೂ ಮಾಡ್ಬೋದು. ಅದೇನು ಅಂತಂದರೆ ಶಿವನ ಪ್ರಾರ್ಥನೆ. ಆ ಪ್ರಾರ್ಥನೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿರೋದು ನಿತ್ಯಶ್ರೀ ಎ. ಇವಳು ತುಂಬ ಚೆನ್ನಾಗಿ ಹಾಡ್ತಾಳಂತೆ. ಅದು ಒಂದು ಕಡೆ ಆದರೆ ಇವಳ ಹಾಡುಗಾರಿಕೆ ಜೊತೆಗೆ ಇವಳಿಗೆ ಏನೇನು ಆಸಕ್ತಿಗಳಿದೆ, ಇವಳ ಹಾಬೀಸ್ ಏನು, ಇದೆಲ್ಲ ತಿಳ್ಕೊಳ್ಳೋ ಇಂಟ್ರೆಸ್ಟು ನಿಮಗಿದೆ ಅಲ್ವಾ? ನಿತ್ಯಶ್ರೀ, ನಿನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳ್ತೀಯಾ? ಹಾಯ್. ಈಗ ಫಸ್ಟ್ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಶಿವರಾತ್ರಿ ಬಗ್ಗೆ ಮಾತಾಡ್ಬಿಟ್ಟಿದ್ದೀವಲ್ವಾ? ಸೊ ಶಿವರಾತ್ರಿಗೆ ಒಂದು ಹಾಡು ಹೇಳಿಬಿಟ್ಟು ಆಮೇಲೆ ನಾನು ನೀನು ಮಾತಾಡೋಣ. ಸರಿ. ಸಾಂಬ ಶಿವಯನ ವೇ ರಜತಗಿರಿ, ಸಾಂಬ ಶಿವಯನ ವೇ ರಜತಗಿರಿ, ಶಾಂಭವಿ ಮನೋಹರ ಪರಾತ್ಪರ ಕೃಪಾಕರ ಶ್ರೀ ಶಾಂಭವಿ ಮನೋಹರ ಪರಾತ್ಪರ ಕೃಪಾಕರ ಶ್ರೀ ಸಾಂಬ ಶಿವಯನ ವೇ ರಜತಗಿರಿ, ನೀವೇ ಗುರುದೈవం బని ఏ వేళను సేవింపుచు సదా మదిని శివ, నీవే గురుదైవం బని ఏ వేళను సేవింపుచు సదా మదిని శివ, సాంబ శివయన వే రజతగిరి, పరమదయా నిధివనుచు మరువకనా హృదయమునా, మహాదేవ మహాప్రభో సుందర నాయక సురవరదాయక భవభయహర శివ, పరమదయా నిధివనుచు మరువకనా హృదయమునా, మహాదేవ మహాప్రభో సుందర నాయక సురవరదాయక భవభయహర శివ, సాంబ శివయన వే రజతగిరి, స్థిర మధురపురమునా వరములో సగుహరుని నిరతమును తలచి, స్థిర మధురపురమునా వరములో సగుహరుని నిరతమును తలచి, సాంబ శివయన వే రజతగిరి, ಶ್ರೀ ಶುಭಕರ ಶಶಿ ಮಕುಟಧರ, ಜಯ ವಿಜಯ ತ್ರಿಪುರಹರ ಶ್ರಿತ ಜನಲೋಲಾದ್ಭುತ ಗುಣಶೀಲ, ಕೃತನುತ ಬಾಲ ಪತಿತು ನಿಲೋಲ, ముదంబల రంగ పదాబ్జములందు పదంబులు చేర్చు పశుపతిని, జ్ఞానము ధ్యానము స్నానము పానము దానము మానము అభిమానమనుచు కనికరమున చరణం, పులుకను గొను శృతులన్ నుతుల శరణనుచు, ಶ್ರೀ ಶುಭಕರ ಶಶಿ ಮಕುಟಧರ, ಜಯ ವಿಜಯ ತ್ರಿಪುರಹರ ಶ್ರಿತ ಜನಲೋಲಾದ್ಭುತ ಗುಣಶೀಲ, ಕೃತನುತ ಬಾಲ ಪತಿತು ನಿಲೋಲ, ముదంబల రంగ పదాబ్జములందు పదంబులు చేర్చు పశుపతిని, జ్ఞానము ధ్యానము స్నానము పానము దానము మానము అభిమానమనుచు కనికరమున చరణం, బులుకను గొను శృతులన్ నుతుల శరణనుచు, సాంబ శివయన వే రజతగిరి, సారె సారె గుని నామ మంత్రం కోరినాను ని పాదాబ్జ మంత్రం, దాసుడౌ చిన్ని కృష్ణునికి దిక్కుని వెయ్యని చొక్కన తూని నమ్ముకొని, సారె సారె గుని నామ మంత్రం
కోరినాను పాదాబ్జమంత్రం దాసుడవు చిన్ని కృష్ణునికి తిక్కుని వెయ్యని చొక్కన తూనినం ముక్కుని సాంబ శివయన వే రజతగిరి శాంభవి మనోహర పరాత్పర ಕೃಪಾಕರ ಶ್ರೀ ಸಾಂಬ ಶಿವಯನ ವೇ ರಜತಗಿರಿ. ಚೆನ್ನಾಗಿ ಹಾಡ್ತೀಯಾ ನಿತ್ಯಶ್ರೀ. ನೀನು ಎಲ್ಲಿ ಕಲ್ತ್ಕೊಂಡೆ ಹಾಡೋದನ್ನೆಲ್ಲ? ನಾನು ನಮ್ಮ ಮ್ಯಾಮ್ ಹೇಳ್ಕೊಡ್ತಾರೆ ಶಂಕರ್ ಮಹಾದೇವನ್ ಅಕಾಡೆಮಿಯಿಂದ. ಅವ್ರ ಹೆಸರು ವಿದುಷಿ ಕ್ಷಮಾ ಭಟ್ ಅವರು ನನಗೆ ಹೇಳ್ಕೊಡ್ತಾ ಇದ್ದಾರೆ. ಯಾವ ವಯಸ್ಸಿಗೆ ನೀನು ಸಂಗೀತ ಕಲಿಯಕ್ಕೆ ಶುರು ಮಾಡಿದ್ದೆ? 5 years ಇದ್ದಾಗ ಇಂಟ್ರೆಸ್ಟ್ ಇದ್ದಿದ್ದು. ಸ್ಮಾಲ್ ಭಜನ್ಸ್ ಕಲಿತಾ ಇದ್ದೆ ನಮ್ಮ ಒಂದು ಮ್ಯಾಮಿಂದ. 2 years ಬ್ಯಾಕ್ ಇಂದ ನಾನು ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀನಿ. ಯಾರ ಹತ್ರ? ಅದೇ ಇಲ್ಲಿ ಶಂಕರ್ ಮಹಾದೇವನ್ ಅಕಾಡೆಮಿಯಲ್ಲಿ. ಹೌದು. ಈ ಅಕಾಡೆಮಿ ಬಗ್ಗೆ ನಿಂಗೆ ಯಾರು ಹೇಳಿದ್ರು? ಅಂದ್ರೆ ನಮ್ಮ ಅಪ್ಪನೇ ಗೊತ್ತಾಯ್ತು, ಅದಕ್ಕೆ ಜಾಯಿನ್ಸ್ ಮಾಡಿಸಿ. ನಿಂಗೆ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ ಅಂತ ಯಾರು ಫಸ್ಟ್ ಕಂಡಿಡ್ದಿದ್ದು ನಿಮ್ಮ ಮನೆಯಲ್ಲಿ? ನಮ್ಮಪ್ಪ ತಾತ ಎಲ್ಲರಿಗೂ ಗೊತ್ತಾಯ್ತು. ಫಸ್ಟ್ ನಮ್ಮ ಅಪ್ಪಗೆ ಗೊತ್ತಾಗಿದ್ದು. ಅವರು ಇವಳು ಹಾಡ್ತಾಳೆ ಅಂತ ಡಿಸೈಡ್. ಸೊ ನಿಂಗೆ ಎನ್ಕರೇಜ್ಮೆಂಟ್ ಎಲ್ಲ ಅಪ್ಪನೇನಾ? ಎನ್ಕರೇಜ್ಮೆಂಟ್ ಅಪ್ಪನೇ ಆಲ್ಮೋಸ್ಟ್ ಫುಲ್ಲು. ಸ್ವಲ್ಪ ತಾತನೂ ಎನ್ಕರೇಜ್ ಮಾಡ್ತಾರೆ ನನಗೆ. ಅಮ್ಮ ಎಲ್ಲಿ ಹೋಗ್ತಾರೆ? ಅಮ್ಮನೂ ಅಷ್ಟೇ, ಅಮ್ಮ ಆಫೀಸ್ಗೆ ಹೋಗ್ತಾರೆ. ಅದೇ ಸ್ವಲ್ಪ ನನಗೆ ಎನ್ಕರೇಜ್ ಮಾಡಿ. ಆದರೆ ನೀನು ಫೇವ್ರೇಟ್ ಅಪ್ಪ. ನೀ ಹೇಳ್ದಾಗಲೇ ಗೊತ್ತಾಗೋಯ್ತು ನಮಗೆಲ್ಲ ನೀನು ಅಪ್ಪನ ಮಗಳು ಅಂತ. ಓಕೆ, ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಇವಾಗ? ಇವಾಗ ನಾನು 4th standard ಓದ್ತಿದ್ದೇನೆ. 4th standardಗೆ ಇಷ್ಟೊಂದೆಲ್ಲ ಇಂಟ್ರಿಕೇಟ್ ಆಗಿರೋ ಪದಗಳನ್ನ ಪ್ರೊನೌನ್ಸ್ ಮಾಡೋಕ್ಕೆ ಹೇಗೆ ಕಲ್ತ್ಕೊಂಡೆ ನೀನು? ನೀ ಹಾಡ್ತಾ ಇದ್ರೆ, ನಾನು ಕೇಳ್ತಾ ಇದ್ರೆ ನನಗೆ ಅನ್ನಿಸ್ತಿತ್ತು ಇಷ್ಟೊಂದು ಪದಗಳು, ಅದು ರಾಗಮಾಲಿಕೆ ಬೇರೆ ಅಲ್ವಾ ಇದು ನೀ ಹಾಡಿದ್ದಿವಾಗ, ಹೇಗೆ ಇವಳು ಫಾಲೋ ಮಾಡ್ತಿದ್ದಾಳೆ ಅಂತ. ನಾನು ಮುಂಚೆ ಎಲ್ಲ ಭಗವದ್ಗೀತೆ ಎಲ್ಲ ಕಲಿತಾ ಇದ್ದೆ. ಓ, ಭಗವದ್ಗೀತೆನೂ ಕಲ್ತಿದ್ಯಾ ನೀನು? ಫುಲ್ ಇಲ್ಲ, ಬಟ್ ಸ್ವಲ್ಪ ಕಲ್ತಿದ್ದೀನಿ. ಅಂದರೆ ಯಾವುದಾದ್ರೂ ಕ್ಲಾಸ್ಗೆ ಹೋಗಿ ಕಲ್ತ್ಕೊಂಡ್ಯಾ ಅಥವಾ ಹೇಗೆ? ಎಲ್ಲ ಅಂದರೆ ನಮ್ಮಪ್ಪ 5 years ಇದ್ದಾಗ, ನಾನು 5 years ಇದ್ದಾಗ ಹೇಳ್ಕೊಡ್ತಾ ಇದ್ರು. ಇವಾಗ ನಾನು ಕ್ಲಾಸ್ಗೆ ಹೋಗ್ತಿದ್ದೀನಿ. ಕ್ಲಾಸಲ್ಲಿ ಆನ್ಲೈನಲ್ಲೇ ಫುಲ್ ಹೇಳ್ಕೊಡ್ತಾ ಇದ್ದಾರೆ. ಅದು ಭಗವದ್ಗೀತೆ ಎಕ್ಸಾಮ್ಸ್ ಅಂತೆಲ್ಲ ಇರುತ್ತೆ, ಅದೆಲ್ಲ ತಗೊಂಡಿದ್ಯಾ? ನಾನು ಎಲ್ಲ ತಗೊಂಡಿಲ್ಲ, ಬಟ್ ಗುಂಜನ್ ತಗೊಂಡಿದ್ದೀನಿ ಮತ್ತು ಜಿಜ್ಞಾಸು ತಗೊಂಡಿದ್ದೀನಿ. ಹಂಗಂದ್ರೆ ಏನು? ಗುಂಜನ್ ಅಂದರೆ ಫಸ್ಟ್ ಲೆವೆಲ್ಲು. ಅದು ನಾವು ನೋಡ್ಕೊಂಡು PDF ಇರುತ್ತೆ, PDF ನೋಡ್ಕೊಂಡು ಹೇಳಬೇಕು, ಸ್ಪಷ್ಟತೆ ಇರಬೇಕು ಅದು. ಜಿಜ್ಞಾಸು ಅಂದರೆ 3 chaptersನ ಬಹ್ಯಾಟ್ ಮಾಡಿರಬೇಕು. ಅದಲ್ಲಿ ಮಧ್ಯ ಕೇಳ್ತಾರೆ, ಕ್ವಶನ್ ಎಕ್ಸಾಮ್ ಥರ. ಮಧ್ಯ ಕೇಳ್ತಾರೆ, ಶ್ಲೋಕಾಸು ಹೇಳಬೇಕು. ಈಗ ನಾನೊಂದು ಶ್ಲೋಕ ಹೇಳು ಅಂತ ಕೇಳ್ತೀನಪ್ಪ, ಯಾವ್ದು ಹೇಳ್ತೀಯಾ? ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಇದು ಯಾವ ಅಧ್ಯಾಯದ್ದು? 12th ಅಧ್ಯಾಯದ ಫಸ್ಟ್ ಶ್ಲೋಕ. ಅರ್ಜುನ ಇದ್ರ ಅರ್ಥ ಏನು? ಅಂದರೆ ಕೇಳ್ತಾ ಇದ್ದಾರೆ ಕೃಷ್ಣಗೆ ಹೆಂಗೆ, ಏನು ವೇದ ಮೆಡಿಟೇಟ್ ಮಾಡೋಕ್ಕೆ, ಭಕ್ತಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಭಕ್ತಿ ಯೋಗದ್ದು. ಹೌದು, ಭಕ್ತಿ ಯೋಗದ್ದು. ಎಷ್ಟು ಅಧ್ಯಾಯಗಳು ಬಾಯಿಗೆ ಬರುತ್ತೆ ಇವಾಗ? ಕಂಠಸ್ಥ ಆಗಿದೆ. 1st, 2nd, 3rd ಬರ್ತಿತ್ತು. ಇವಾಗ ಸ್ವಲ್ಪ ಮರ್ತೋಗಿದೆ, ಯಾಕಂದರೆ ಇವಾಗ ಸ್ವಲ್ಪ ಜಾಸ್ತಿ ಸಂಗೀತ ಮತ್ತು ಓದೋದಿದೆ, ಅದಕ್ಕೆ ಸ್ವಲ್ಪ ಅಷ್ಟು ಸ್ಟಾಪ್ ಮಾಡಿದ್ದೀನಿ. 12th, 15th, 16th ಅಷ್ಟು ಬರುತ್ತೆ. ಯಾವತ್ತೋ ಒಂದು ದಿವಸ ಇಷ್ಟು ಎಲ್ಲ ಅಧ್ಯಾಯಗಳನ್ನು ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಹೌದು, ಕಲಿತೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಓಕೆ, ಈಗ ನಮ್ಮ ಮಾತು ಹಿಂಗೆ ಆಡ್ತಾ ಇದ್ರೆ ಎಲ್ಲರೂ ಕೇಳ್ತಿರ್ತಾರೆ, ಏನು ಇವರಿಬ್ರು ಮಾತಾಡ್ತಾ ಕುತ್ಕೊಂಡ್ಬಿಟ್ರು, ಹಾಡೇ ಕೇಳಿಸ್ತಿಲ್ವಲ್ಲ ಅಂತ ಯೋಚನೆ ಮಾಡಿರ್ತಾರೆ. ಹೇಗೂ ಶಿವರಾತ್ರಿ ಬಗ್ಗೆ ಮಾತಾಡಿದ್ವಿ, ಒಂದು ಹಾಡು ಕೇಳಿಸ್ಬಿಟ್ಟೆ. ಆದರೆ ಕನ್ನಡದಲ್ಲಿ ನಮ್ಮ ಪುರಂದರದಾಸರ ರಚನೆ ಒಂದಿದೆ ಅಲ್ವಾ, ಅದನ್ನ ಹಾಡ್ತೀಯಾ? ಯಾವ್ದೇಳು? ಚಂದ್ರಚೂಡ ಶಿವಶಂಕರ ಪಾರ್ವತಿ, ಚಂದ್ರಚೂಡ ಶಿವಶಂಕರ ಪಾರ್ವತಿ, ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ, ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ, ರಮಣ ನಿನಗೆ ನಮೋ ನಮೋ. ಸುಂದರ ಮೃಗಧರ ಪಿನಾಕ ಧನುಕರ, ಸುಂದರ ಮೃಗಧರ ಪಿನಾಕ ಧನುಕರ, ಸುಂದರ ಮೃಗಧರ ಪಿನಾಕ ಧನುಕರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಧರೆಗೆ ದಕ್ಷಿಣ ಕಾವೇರಿ, ಧರೆಗೆ ದಕ್ಷಿಣ ಕಾವೇರಿ, ಕುಂಭಪುರ ವಾಸನು ನೀನೇ. ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೇ. ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನು ನೀನೇ. ಕೊರಳೊಳು ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೇ. ಗರುಡ ಗಮನ ನಮ್ಮ ಪುರಂದರ ವಿಠಲನ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ರಮಣನೆ ನಿನಗೆ ನಮೋ ನಮೋ. ಪಾರ್ವತಿ ರಮಣ ನಿನಗೆ ನಮೋ ನಮೋ. ನೀ ಹಾಡ್ತಾ ಇರುವಾಗ ನಾನೊಂದು ಯೋಚಿಸ್ತಾ ಇದ್ದೆ, ನಿನ್ಗೆ ಏನೇನು ಆಟ ಇಷ್ಟ ಇರ್ಬೋದು ಅಂತ. ಯಾವ್ದ್ಯಾವ್ದು ಇಷ್ಟ ನಿಂಗೆ? ಸ್ಪೋರ್ಟ್ಸ್ ಇಷ್ಟನಾ? ಅಷ್ಟಿಲ್ಲ. ಅಷ್ಟಿಲ್ಲ, ಬಟ್ ಆಟ ಆಡ್ತೀಯಾ? ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತೀನಿ. ಫ್ರೆಂಡ್ಸ್ ಜೊತೆ ಏನು ಆಟ ಆಡ್ತೀಯಾ? ಬ್ಯಾಡ್ಮಿಂಟನ್ ಆಟ ಆಡ್ತೀನಿ, ಇಲ್ಲಾಂದರೆ ಕ್ಯಾಚ್ ಇಲ್ಲ ಫುಟ್ಬಾಲ್, ಆ ಥರ ಗೇಮ್ಸ್ ಆಟ ಆಡ್ತೀನಿ. ನಿನಗೆ ಮ್ಯೂಸಿಕ್ ಕ್ಲಾಸ್ ಯಾವಾಗಿರುತ್ತೆ? ಎವ್ರಿ ಥರ್ಸ್ಡೇಸ್ 6 o'clock ಇಂದ 6:45ವರೆಗೂ ಸಾಯಂಕಾಲ. ಸೊ ಹಾಗಾದರೆ ಮಿಕ್ಕಿದ ದಿವಸ ಎಲ್ಲ ಏನೇನು ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ಯಾ? ಮಿಕ್ಕಿದ ದಿವಸ ಅಂದರೆ ಟ್ಯೂಸ್ಡೇ ವೆಡ್ನೆಸ್ಡೇ ನನಗೆ ಭರತನಾಟ್ಯಂ ಇರುತ್ತೆ. ಅದು ಕಲಿತಿದ್ಯಾ? ಹೌದು. ಓಕೆ. ಹಾಂ. ಇಲ್ಲ ಅಂದರೆ ನನಗೆ ಎವ್ರಿ ಡೇ ಭಗವದ್ಗೀತಾ ಕ್ಲಾಸ್ ಇರುತ್ತೆ 7 o'clock ಇಂದ. ಸೊ ಈ ಭಗವದ್ಗೀತೆನೂ ಕಲಿತಿದ್ಯಾ, ಭರತನಾಟ್ಯ ಕಲಿತಿದ್ಯಾ, ಮತ್ತು ಸಂಗೀತ ಕಲಿತಿದ್ಯಾ? ಇದ್ರ ಜೊತೆಗೆ ಸ್ಕೂಲು ಹೋಮ್ವರ್ಕ್ ಮಾಡೋಕ್ಕೆ ಟೈಮು? ಹೋಮ್ವರ್ಕ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ನಾನು ಕ್ಲಾಸಸ್ ಆದಮೇಲೆ ಮಾಡ್ತೀನಿ ಇಲ್ಲ ಕೆಲವು ಸತಿ. ಇಲ್ಲಾಂದರೆ ಫ್ರೀ ಇದ್ದರೆ ಊಟ ತಿನ್ಬಿಟ್ಟು ಸ್ವಲ್ಪ ಫ್ರೀ ಇದ್ದರೆ ನಾನು ಮಾಡ್ತೀನಿ ಹೋಮ್ವರ್ಕ್ ಅವಾಗ. ಬಟ್ ಫ್ರೀ ಮಾಡ್ಕೊಳ್ಳೇಬೇಕಲ್ಲ, ಹೋಮ್ವರ್ಕ್ ಮಾಡದೇ ಇದ್ದರೆ ಸ್ಕೂಲಿಗೆ ಸೇರಿಸಲ್ವಲ್ಲ? ಹೌದು, ಮಾಡ್ತೀನಿ. ಪನಿಷ್ಮೆಂಟ್ ತೊಗೊಂಡಿದ್ಯಾ ಯಾವತ್ತಾದ್ರೂ ಸ್ಕೂಲಲ್ಲಿ? ಇಲ್ಲ, ಯಾವತ್ತೂ ತೊಗೊಂಡಿಲ್ಲ? ಯಾವತ್ತೂ ಇಲ್ಲ. ಯಾವ ಸಬ್ಜೆಕ್ಟ್ ನಿಂಗೆ ತುಂಬ ಇಷ್ಟ? ಸೈನ್ಸಲ್ಲಿ ಎಲ್ಲ ಟಾಪಿಕ್ಕು ಇಷ್ಟನೇ. ಎಷ್ಟು ಸ್ಕೋರ್ ಮಾಡ್ತೀಯ ನೀನು? ಕೆಲವು ಸತಿ ಎವ್ರಿ ಟೈಮ್ ನನಗೆ ಜಾಸ್ತಿ ಬರುತ್ತೆ ಸೈನ್ಸಲ್ಲಿ. ಎಲ್ಲ ಸಬ್ಜೆಕ್ಟಲ್ಲೂ ಬರುತ್ತೆ. ಕೆಲವು ಸತಿ ಮ್ಯಾಥ್ಸು ನನಗೆ ಇಷ್ಟನೇ. ಮ್ಯಾಥ್ಸು ಸೈನ್ಸು ಎರಡೂ ಇಷ್ಟ ಅಂತಂದಮೇಲೆ ದೊಡ್ಡೋಳಾದ್ಮೇಲೆ ನಿತ್ಯಶ್ರೀ ಏನಾಗ್ತಾಳೆ ಅಂತ ನೆಕ್ಸ್ಟ್ ಕ್ವಶನ್. ನನಗೆ ಡಾಕ್ಟರ್ ಆಗಬೇಕು. ಮ್ಯಾಥ್ಸ್ ಇಷ್ಟಪಡೋ ಡಾಕ್ಟ್ರ್ ಯಾರಾದರೂ ಇದ್ದಾರಾ? ಬಯಾಲಜಿ ಇಷ್ಟಪಡೋ ಡಾಕ್ಟ್ರ್ ಇರ್ತಾರೆ. ಹೌದು, ನನಗೆ ಆ ಸಬ್ಜೆಕ್ಟ್ ಹ್ಯೂಮನ್ ಬಾಡಿ ಬಗ್ಗೆ ಎಲ್ಲ ಇಷ್ಟ. ಓಕೆ. ಸೊ ಇನ್ನು ಈಗ ಸದ್ಯಕ್ಕಿರೋ ಆಸೆ ಪ್ರಕಾರ ಡಾಕ್ಟರ್ ಆಗಬೇಕು ಅಂತ. ನೀನು ಆಗಲೇ ಹೇಳ್ತಿದ್ದೆ ಫ್ರೆಂಡ್ಸ್ ಜೊತೆ ಆಟ ಆಡ್ತೀನಿ ಅಂತ. ಎಷ್ಟು ಫ್ರೆಂಡ್ಸ್ ಇದ್ದಾರೆ ನಿಂಗೆ? ಸ್ಕೂಲಲ್ಲ, ಮನೆ ಹತ್ರನಾ? ಮನೆಯಲ್ಲಿ ನನಗೆ ಅಪಾರ್ಟ್ಮೆಂಟಲ್ಲಿ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ಸೇರ್ಕೊಂಡು ಕೂಗಾಡ್ತಿರ್ತೀರಾ, ಬೈಸ್ಕೊತೀರಾ? ನಾನು ಎಲ್ಲರೂ ಕೂಗಾಡ್ತಿರ್ತಾರೆ. ಮತ್ತು ಒಂದು ಅಂಕಲ್ ಬಂದು ನಮಗೆ ಬೈತಾರೆ. ಏನಂತ ಬೈತಾರೆ? ಇಲ್ಲಿ ಆಟ ಆಡಬೇಡಿ ಅಂತ. ಎಲ್ಲರೂ ನಾನು ಹೇಳಿ ಪಾರ್ಕಲ್ಲಿ ಆಟ ಆಡೋಕ್ಕಾಗಲ್ಲ, ಕೆಲವು ಸತಿ ಇಲ್ಲ ಸೊಳ್ಳೆಗಳೆಲ್ಲ ಇರುತ್ತೆ. ಅವಾಗ ನಾವು ಗ್ರೌಂಡ್ ಫ್ಲೋರ್ಗೆ ಬರ್ತೀವಿ ಆಟ ಆಡೋಕ್ಕೆ, ಅವಾಗ ಹೇಳ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ಜಾಗ ಇರೋದೇ ನೀವು ಆಟ ಆಡಕ್ಕೆ ತಾನೆ? ಅಲ್ಲಿ ಪ್ಲೇಯಿಂಗ್ ಏರಿಯಾ ಇದೆ ತಾನೆ? ಪ್ಲೇಯಿಂಗ್ ಏರಿಯಾ ಅಂದರೆ ಅಲ್ಲಿ ಗಣೇಶ ಇದೆ ಮಿಡಲಲ್ಲಿ, ಅಲ್ಲಿ ಮತ್ತು ಸೆಟ್ಟಿಂಗ್ ಏರಿಯಾನೂ ಇದೆ. ಅಲ್ಲಿ ಸ್ಪೇಸ್ ಜಾಸ್ತಿ ಇದೆ ಆಟ ಆಡೋಕ್ಕೆ, ಅದಕ್ಕೆ ನಾವು ಆಟ ಆಡ್ತೀವಿ. ಬಟ್ ನಿಂಗೆ ಹೊರಗಡೆ ಆಟ ಆಡೋದು ತುಂಬ ಇಷ್ಟ ತಾನೆ?
ನಂಗೆ ಇಷ್ಟ ಆಟ ಆಡೋಕ್ಕೆ. ಮೊಬೈಲು ಆನ್ಲೈನ್ ಕ್ಲಾಸಸ್ಗೆ ತುಂಬ ಹೆಲ್ಪ್ ಆಗುತ್ತಾ? ಮೊಬೈಲ್ ಯೂಸ್ ಮಾಡ್ತೀಯಾ ಅಥವಾ ಕಂಪ್ಯೂಟರ್ ಯೂಸ್ ಮಾಡ್ತೀಯಾ? ನನ್ನ ಟ್ಯಾಬ್ ಇದೆ, ಅಲ್ಲಿ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತೀನಿ. ಓಕೆ. ಇದ್ರ ಜೊತೆಗೆ ನಿಂದೇ ಆದ ಯೂಟ್ಯೂಬ್ ಚಾನಲ್ಲು ಇದೆ ಅಂತ ಕೇಳಿದೆ ನಾನು. ಹೌದಾ? ಹೌದು. ಏನದು? ನಿತ್ಯಶ್ರೀ ಮ್ಯೂಸಿಕ್ ಅಂತ ಅದರ ಹೆಸರು. ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನಾನು ಹಾಡ್ತೀನಿ ಎಷ್ಟೊಂದು ಸಾಂಗ್ಸ್. ಯಾರು ಮ್ಯಾನೇಜ್ ಮಾಡ್ತಾರೆ ಈ ಯೂಟ್ಯೂಬ್ ಚಾನಲ್ನ? ನಮ್ಮಪ್ಪ. ಈಗ ನಮ್ಮ ಕಾರ್ಯಕ್ರಮ ಮುಗಿಸೋದಕ್ಕೆ ಮುಂಚೆ ಇನ್ನೊಂದು ಹಾಡು ಹಾಡ್ಬಿಡು ಅಂತ ಅನ್ಸುತ್ತೆ. ಯಾವ್ದು ಹಾಡ್ಬೋದು ನೀನು? ಗುರುವಿನ ಗುಲಾಮ. ಗುರುವಿನ ಗುಲಾಮನಾಗುವ ತನಕ. ನೀ ಹಾಡಕ್ ಮುಂಚೆ ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ. ನೀ ಹಾಡು ಹಾಡ್ತಿದ್ಯಾ ಅಂತಂದ್ರೆ ನಿಂಗೆ ಯಾವ ಟೀಚರ್ ತುಂಬಾ ಇಷ್ಟ, ಅಥವಾ ಯಾವ ಟೀಚರ್ಗೆ ನೀನು ತುಂಬಾ ಇಷ್ಟ? ಸ್ಕೂಲಲ್ಲಿರೋದ ಮ್ಯೂಸಿಕ್ ಎಲ್ಲಾದರೂ? ನನಗೆ ನನ್ನ ಕ್ಲಾಸ್ ಟೀಚರ್ ಇಷ್ಟ. ಯಾಕೆ? ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಆ ಟೀಚರ್ಗೆ ಈ ಹಾಡನ್ನ ಡೆಡಿಕೇಟ್ ಮಾಡಬೇಡ, ಗುರುವಿನ ಗುಲಾಮನಾಗುವ ತನಕ. ಸರಿ. ಆ ಟೀಚರ್ ಹೆಸರೇನು? ವಿದ್ಯಾವತಿ ಮ್ಯಾಮ್. ಅವ್ರು ನಮ್ಗೆ ಸೈನ್ಸ್ ಹೇಳ್ಕೊಡ್ತಾರೆ. ಸೈನ್ಸ್ ಹೇಳ್ಕೊಡ್ತಾರೆ. ಓಕೆ, ವಿದ್ಯಾವತಿ ಮ್ಯಾಮ್ ನಿಮಗೋಸ್ಕರ ನಿಮ್ಮ ಸ್ಟೂಡೆಂಟ್ ಈ ಹಾಡು ಹಾಡ್ತಾ ಇದ್ದಾಳೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಪರಿಪರಿ ಶಾಸ್ತ್ರವನೋದಿತರೇನು ವ್ಯರ್ಥವಾಯಿತು ಭಕುತಿ, ಪರಿಪರಿ ಶಾಸ್ತ್ರವನೋದಿತರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಆರು ಶಾಸ್ತ್ರವನೋದಿತರೇನು ನೂರಾರು ಪುರಾಣವ ಮುಗಿಸಿದರೇನು, ಆರು ಶಾಸ್ತ್ರವನೋದಿತರೇನು ನೂರಾರು ಪುರಾಣವ ಮುಗಿಸಿದರೇನು, ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂಬುತ ತಿರುಗಿದರೇನು, ಸಾಧು ಸಜ್ಜನರ ಸಂಗವ ಮಾಡದೆ ಧೀರನೆಂಬುತ ತಿರುಗಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಕೊರಳೊಳು ಮಾಲೆ ಧರಿಸಿದರೇನು ಬೆರಳೊಳು ಜಪಮಣಿ ಎನಿಸಿದರೇನು, ಕೊರಳೊಳು ಮಾಲೆ ಧರಿಸಿದರೇನು ಬೆರಳೊಳು ಜಪಮಣಿ ಎನಿಸಿದರೇನು, ಮರಳಿ ಮರಳಿತ ಹೊರಳಿ ಬೂದಿಯಳು ಮರುಳನಂತಾಗಿ ತಿರುಗಿದರೇನು, ಮರಳಿ ಮರಳಿತ ಹೊರಳಿ ಬೂದಿಯಳು ಮರುಳನಂತಾಗಿ ತಿರುಗಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು, ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು, ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತ ಪಡೆಯುವ ತನಕ, ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತ ಪಡೆಯುವ ತನಕ, ಮಾರಜನಕ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ತ ಪಡೆಯುವ ತನಕ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಪರಿಪರಿ ಶಾಸ್ತ್ರವನೋದಿತರೇನು ವ್ಯರ್ಥವಾಯಿತು ಭಕುತಿ, ಪರಿಪರಿ ಶಾಸ್ತ್ರವನೋದಿತರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ.